ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮನುಷ್ಯನ ನೈತಿಕ ಶಕ್ತಿ, ಮನುಷ್ಯ ಪ್ರಾಮಾಣಿಕವಾಗಿದ್ದು ನೈತಿಕವಾಗಿದ್ದರೆ ಆ ಶಕ್ತಿನೇ ಬೇರೆ ಇರ್ತದೆ. ಅದು ಇನ್ನೊಬ್ಬರ ಮೇಲೆ ಪ್ರಭಾವ ಆಗ್ತದೆ ಹೊರತು ಅವ್ರ ಮೇಲೆ ಯಾವುದೇ ಇದು ಪ್ರಭಾವ ಆಗೋದಿಲ್ಲ ಅನ್ಲಿಕ್ಕೆ ಒಂದೆರಡು ಉದಾಹರಣೆಗಳು. ಅವು ಸನ್ಯಾಸಿಗಳ ಉದಾಹರಣೆಗಳು. ನಮ್ಮ ದೇಶದ ಸನ್ಯಾಸಿಗಳು ಹೇಗಿದ್ರು, ನಮ್ಮ ದೇಶದಲ್ಲಿ ಆದಂತಹ ಸಂತರ, ಅನೇಕ ಸಂತರ ಅವರ ನೈತಿಕ ಬಲ ಹೇಗಿತ್ತು ಎಂಬುದಕ್ಕೆ ಜೀವಂತ 2-3 ಉದಾಹರಣೆಗಳನ್ನು ಕೇಳಿದ್ರೆ ಎಲ್ಲರಿಗೂ ಅದರದ್ದು ಪ್ರಭಾವ ಆಗ್ತದೆ ಅಂತ ಹೇಳಿ ಈ ಕಥೆ ಹೇಳ್ತಾ ಇದ್ದೀನಿ. ಬುದ್ಧನ ಕಾಲದಲ್ಲಿ ಒಬ್ಬ ವೈಶಾಲಿ ಅಂತಕ್ಕಂಥ ಬಿಹಾರದ ಒಂದು ನಗರ, ಗೌತಮ್ ಬುದ್ಧರು ಅನೇಕ ಶಿಷ್ಯರು ಅಲ್ಲೆಲ್ಲ ತಿರುಗಾಡ್ತಿದ್ರು. ಎಲ್ಲರೂ ಭಿಕ್ಷುಗಳು, ಸನ್ಯಾಸಿಗಳು. ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೈಶ್ಯ, ಬಹಳ ಸುಂದರ ವೇಷ. ಅಕ್ಕಿದೇ ಒಂದು ಸಾಮ್ರಾಜ್ಯ ಇತ್ತು. ಅಕ್ಕಿಗೆ ರಾಜರು ಕೊಟ್ಟಂತ ಕಪ್ಪು ಕಾಣಿಕೆಗಳು, ಅಕ್ಕಿಗೇನ ಹಣ ಸಂಪತ್ತು ಕೊಟ್ಟಿದ್ರು. ಅದರಲ್ಲಿಂದ ಒಂದು ದೊಡ್ಡ ಅರಮನೆ ನಿರ್ಮಾಣ ಮಾಡ್ಕೊಂಡಿದ್ಲು ಆ ವೇಷ. ಅಕ್ಕಿನ ಭೆಟ್ಟಿಗೆ, ಅಕ್ಕಿನ ಜೊತೆಗೆ ಇರಬೇಕಂತೇಳಿ ರಾಜರು ಕ್ಯೂ ಕಟ್ಟಿ ಇಡ್ತಿದ್ರು. ಅಕ್ಕಿನ ಮನೆ ಮುಂದೆ ನಿಂತಿರ್ತಿದ್ರು. ಅಕ್ಕಿನ ದ್ವಾರಪಾಲಕರಿದ್ರು. ಅಕ್ಕಿ ಯಾರಿಗೂ ಒಳಗೆ ಬಿಡ್ತಿದ್ದಿಲ್ಲ. ಫಲಾನ ರಾಜ ಬಂದಿದ್ದಾನಂತ ಹೇಳಿ ಆಕಿ ಹೂ ಅಂದ್ರೆ ಮಾತ್ರ ಆ ರಾಜನ ಒಳಗೆ ಬಿಡಬೇಕು, ಇಲ್ಲ. ಅಷ್ಟು ದೊಡ್ಡ ವೇಶ್ಯ ಆಮ್ರಪಾಲಿ. ಒಂದ್ ದಿವಸ ಆಕಿ ವರಂಡ ಒಳಗೆ ನಿಂತು ನೋಡ್ತಾ ಇದ್ಲು. ಭಿಕ್ಷುಗಳು, ಸನ್ಯಾಸಿಗಳು ಹೊಂಟಿದ್ರು. ಬುದ್ಧನ ಸನ್ಯಾಸಿ ಒಬ್ಬ ಇದ್ದ. ಅವನ ತೇಜ, ಅವನದ್ದು ಇದು ನೋಡಿ ಅವನ ಮೇಲೆ ಬಹಳ ಮೋಹಿತ್ಲಾದ್ಲಕ್ಕೆ. ಆತ ಹೋಗಿ ಕೇಳಿದ್ಲು ನಮಸ್ಕಾರ ಮಾಡಿ, ಗುರುಗಳೇ, ನೀವು ನಮ್ಮನೆಯಲ್ಲಿ ಭಿಕ್ಷೆ ಮಾಡಬೇಕು, ನಮ್ಮನೆಯಲ್ಲಿ ನೀವು ಊಟ ಮಾಡಬೇಕು ಅಂತ ಹೇಳಿದ್ರೆ, ಸರಿ ಅಮ್ಮ ತಾಯಿ ಬರ್ತೀನಿ, ಆದ್ರೆ ನನ್ನ ಪಾತ್ರೆ ಭಿಕ್ಷಾ ಪಾತ್ರೆ ಇದೆ, ಅದರಲ್ಲಿ ನೀನ್ ಏನ್ ಮಾಡಿದ್ದು ಹಾಕಿದ್ರು ಊಟ ಮಾಡ್ತೀನಿ ಅಂತ. ಸರಿ ಅಂತೆಲ್ಲ ವ್ಯಂಜನಗಳು ಮಾಡಿಸಿದ್ಲು, ಭಿಕ್ಷಾ ಪಾತ್ರೆಯಲ್ಲಿ ಹಾಕಿದ್ಲು, ಊಟ ಮಾಡಿದ್ಲು. ಊಟ ಮಾಡಿದ ನಂತರ ಆಕೆ ಆಮ್ರಪಾಲಿ ಹೇಳಿದ್ಲು, ಗುರುಗಳೇ, 4 ತಿಂಗಳು ಈಗ ಮಳೆಗಾಲ ಚಾಲು ಆಗ್ತಾ ಇದೆ, ಇದು ಚಾತುರ್ಮಾಸ ಬಂತು, ನೀವು ಎಲ್ಲಿಗೂ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ, ನಿಮ್ ಸೇವೆ ಮಾಡ್ತೀನಿ, ನನ್ನ ಭಿಕ್ಷೆಯನ್ನು ಸ್ವೀಕಾರ ಮಾಡ್ರಿ. ಅಂದ್ರೆ ಹೇಗಾದ್ರೂ ಮಾಡಿ ಅವನ ಮೋಹಿತನಾಗ್ಬೇಕು, ಲಗ್ನ ಆಗ್ಬೇಕು ಎಂಬುದು ಅಕ್ಕಿದೊಂದು ಭಾವನೆ. ಅಮ್ಮ, ನಮ್ಮ ಗುರುಗಳಿಗೆ ಕೇಳಿ ಬರ್ತೀನಿ ನಾನು ಅಂತ ಹೇಳ್ದ. ಸರಿ ಗುರುಗಳಿಗೆ ಕೇಳಿ ಬರ್ರಿ ಅಂತ ಬುದ್ಧನ ಹತ್ರ ಹೋಗಿ ಹೇಳ್ದ, ಒಬ್ಬ ಹೆಣ್ಮಗಳು ಈಗ 4 ತಿಂಗಳಿದು ಮಳೆಗಾಲದ, ನನ್ನ ಮನೆಯಲ್ಲೇ ಚಾತುರ್ಮಾಸ ಕೂಡು, ಇಲ್ಲೇ ಇರುವಂತಾಳ, ಏನ್ ಮಾಡೋದು? ಬುದ್ಧ ಅಂತ ಹೋಗಿ, ಪರವಾಗಿಲ್ಲ, ಏನ್ ಪರವಾಗಿಲ್ಲ, ಕರೀತಾರ, ಇದ್ ಮಾಡ್ತಾರ ಅಂದ್ರೆ ಆತಿಥ್ಯ ಸ್ವೀಕಾರ ಮಾಡು, ಇರು, ನಿನ್ನ ನಿಯಮಗಳ ಪ್ರಕಾರ ಇರು ಅಂತ ಹೇಳಿ. ಆಯ್ತು ಅಂತ ಹೇಳಿ ಹೌದಾ. ಅವಾಗ ಶಿಷ್ಯರು ಬಂದು ಹೇಳಿದ್ರು, ಬೇರೆ ಶಿಷ್ಯರು. ಆ ವೇಶ್ಯ ಏನಿದ್ದಾಳ ವೈಶಾಲಿ, ಆಕಿ ಆಮ್ರಪಾಲಿ, ಆ ವೇಶ್ಯನ ವಿಷಯ ಹೇಳ್ತಾ ಇದ್ದಾನೆ, ಗುರುಗಳೇ, ಅವ್ರ ಮನೆಯಲ್ಲಿ ಹೋಗಿ ಇರ್ತಾನಂತ. ಅವಾಗ ಬುದ್ಧ ಹೇಳ್ದ, ಅವ ವೇಶ್ಯ ಅಂತ ಹೇಳಿಲ್ಲ, ಒಬ್ಬ ಹೆಣ್ಮಗಳು ಅಂತ ಹೇಳಿದ್ದಾನ. ಹೋಗ್ಲಿ, ಆಕಿ ವೇಶ್ಯ ಇದ್ಲು, ಅಕಿನ ಪ್ರಭಾವ ಇವನ್ ಮೇಲೆ ಆಯ್ತು ಅಂದ್ರೆ ಇವ ಕೆಟ್ಟ ಹೋಗ್ತಾನ, ಇತನ ಪ್ರಭಾವ ಅಕಿನ ಮೇಲೆ ಆಯ್ತು ಅಂದ್ರೆ ಅಕ್ಕಿ ಸನ್ಯಾಸಿ ಆಗ್ತಾವಂತ ಹೇಳಿ 4 ತಿಂಗಳವರೆಗೆ ಆಕಿ ಸತತ ಪ್ರಯತ್ನ ಮಾಡಿದ್ರು, ಯಾವುದೇ ವಿಚಲಿತ ಆಗ್ಲಿಲ್ಲ. ದಿನನಿತ್ಯ ಒಂದು ಧ್ಯಾನ, ಒಂದು ಕಾರ್ಯಕ್ರಮ, ಒಂದು ಇದರಲ್ಲಿದ್ದು ಆ ಪ್ರಭಾವದಿಂದ ಅಕ್ಕಿ ಸನ್ಯಾಸಿ ಆದ್ಲು. ಆ ವೇಶ್ಯ ಸನ್ಯಾಸಿಯಾಗಿ ಕಾವಿ ಬಟ್ಟೆ ನೈಕೊಂಡು ಹೊರಗೆ ಬಂದ್ಲು. ಇದು ಕಥೆಯಲ್ಲಿ ಬರ್ತದೆ. ನೋಡ್ರಿ ಎಷ್ಟು ಅದು ಪ್ರಭಾವ ಆಗ್ತದ. ಆ ಸನ್ಯಾಸಿಗಳಲ್ಲಿ ಇರ್ತಕ್ಕಂಥ ನೈತಿಕ ಬಲ ಒಬ್ಬ ವೇಶ್ಯನ ಸದ್ಯ ಸನ್ಯಾಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ಮನುಷ್ಯನಲ್ಲಿ ಇರ್ತಕ್ಕಂಥ ನೈತಿಕ ಬಲ ಯಾವುದೇ ಕ್ಷೇತ್ರದಲ್ಲಿ, ನಿಮ್ಮ ನೈತಿಕ ಬಲ ಆರ್ಥಿಕ ವಿಷಯದಲ್ಲಿ ಲಂಚಗೊಂಡತನ ಇಲ್ಲಾರದು, ನಿಮ್ ನೈತಿಕ ಬಲ ಪವರ್ಫುಲ್ ಇತ್ತಂದ್ರೆ ನೀವು ಏನ್ ಬೇಕಾದ್ ಮಾಡ್ಬೋದು, ಏನ್ ಬೇಕಾದ್ ಮಾತಾಡ್ಬೋದು, ನಿಮ್ಮ ಪ್ರಭಾವ ಇನ್ನೊಬ್ಬರ ಮೇಲೆ ಆಗ್ತದೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಒಬ್ಬ ಸುಂದರ ಯುವತಿ, ಬಹಳ ಜನ ಬಂದಿರ್ತದೆ, ಕೇಳಿರ್ತೇನೆ, ಅರ್ಧನಗ್ನ ಡ್ರೆಸ್ ಹಾಕೊಂಡು ಬಂದು ಸ್ವಾಮೀಜಿ ಇದ್ದ ರೂಮ್ನಲ್ಲಿ, ಸ್ವಾಮೀಜಿ, ನಾನು ನಿಮ್ಮ ಲಗ್ನ ಆಗ್ಬೇಕಂತ ಮಾಡಿದ್ದೆ, ನಿಮ್ಮಂತ ಮುಖ, ಸುಂದರ ಇದು ತೇಜಪುಂಜವಾದ ಕಣ್ಣು, ದೃಢಕಾಯ, ಇಂಥ ಮಗು ನನಗೆ ಬೇಕಾಗಿದೆ, ನನ್ನ ಮದುವೆ ಆಗ್ರಿ, ನೀವ್ ಏನ್ ಶರ್ತಿಟ್ರಿ ತಯಾರು. ವಿವೇಕಾನಂದರು ಅಂದ್ರು, ಆಯ್ತು ತಾಯಿ, ನಾನು ತಯಾರಿದ್ದೀನಿ, ಆದ್ರೆ ಒಂದು ಶರ್ತ್ ಅದ. ಹೇಳ್ರಿ ಸ್ವಾಮಿ, ನಿಮ್ಮೆಲ್ಲ ಶರ್ತುಗಳನ್ನ ಪೂರ್ತಿ ಮಾಡ್ತೀನಿ. ಏನಿಲ್ಲ, ನಾನು ನಿನ್ನ ಲಗ್ನ ಆಗಿ ಮಗು ಹುಟ್ಟಬೇಕಂದ್ರೆ 1-2 ವರ್ಷ ಬೇಕಾಗಬಹುದು. ಈ ಕ್ಷಣದಿಂದ, ಈಗಲಿಂದೆ ನಾನು ಕೈ ಜೋಡಿಸ್ತೀನಿ ಅಮ್ಮ ತಾಯಿ ಅಂತ ಹೇಳಿ ನನ್ನ ಮಗುವಾಗಿ ಸ್ವೀಕಾರ ಮಾಡು ಅಂತ ಹೇಳಿ. ನೋಡ್ರಿ, ಸ್ವಾಮೀಜಿಯಲ್ಲಿ ಇರ್ತಕ್ಕಂಥ ಒಂದು ನೈತಿಕ ಬಲ ಇವತ್ತಿಗೂ ಅಮೆರಿಕದಲ್ಲಿ ಈ ಕಥೆಗಳನ್ನು ಹೇಳ್ತಾರಂತ. ಅಷ್ಟು ದೃಢವಾದಂತಹದ್ದು ಇತ್ತು. ಅವ್ರು ಎಲ್ಲರ ಜೊತೆ ಕರಚಾಲನೆ ಮಾಡೋದು, ಹೋಟೆಲ್ಗಳಲ್ಲಿ ಊಟ ಮಾಡೋದು, ಆ ಪಾಶ್ಚಾತ್ಯ ಜನರ ಜೊತೆ ತಿರುಗಾಡಿ ಬಂದ ನಂತರ ಅವರ ಶಿಷ್ಯರು ಕೇಳ್ತಾರ, ಅವ್ರ ಮಿತ್ರರು ಕೇಳ್ತಾರ, ವಿವೇಕಾನಂದರ ಮಿತ್ರರು, ನೀವು
ನಮ್ಮ ಗುರುಗಳು ರಾಮಕೃಷ್ಣ ಪರಮಹಂಸರು ಹೆಣ್ಮಕ್ಳು ಟಚ್ ಸಹಿತ ಮಾಡಬಾರ್ದು ಅಂತ ಹೇಳಿದ್ರು. ನೀವು ಅವ್ರ ಜೊತೆ ಕೈ ಕರಚಾಲನ ಮಾಡಿದ್ದೀರಿ, ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಏನಿದು ಅಂತ ಹೇಳಿದ್ರೆ ಸ್ವಾಮೀಜಿ ಹೇಳಿದ ಮಾತು, ನನಗೆ ಹೆಣ್ಣು ಗಂಡು ಅಂಬದನ್ನ ತೆಗೆದು ಹಾಕಿ ಬಿಟ್ಟಿದ್ದಾರೆ. ಅದು ನಿಮಗೆ ಅಪ್ಲಿಕೇಬಲ್ ಆಗ್ತದೆ, ನನಗಿಲ್ಲ. ನನಗೆ ಅವ್ರ ಜೊತೆಗೆ ಮಾತಾಡೋಕೆ ಹೆಣ್ಮಗಳು ಹಳ ತಲೆಗೆ ಸಹಿತ ಬರೋದಿಲ್ಲ ಅಂತ ಹೇಳಿ ಅಷ್ಟು ಅವ್ರದ್ದು ಇದ್ದಿತ್ತು. ಇದೇ ರೀತಿ ಒಬ್ಬ ಸಾಧು ಶಿಷ್ಯ ಇಬ್ರು ಹೊಂಟಿರ್ತಾರಂತ. ಒಂದು ಹಳ್ಳ, ನೀರ್ ಜಗ್ಗೆ ಇರ್ತಾವ, ಒಬ್ಬ ಸುಂದರ ಯುವತಿ ನಿಂತಿರ್ತಾವ. ಆಕೆ ಹೋಗ್ಬೇಕಾ ಬರ್ಬೇಕಾ, ಆಕೆ ಗುರ್ತಾಗ್ತಾ ಇಲ್ಲ, ನೀರೊಳಗ ಭಯ. ಆ ಸನ್ಯಾಸಿ ಕೇಳ್ತಾವ, ಗುರುಗಳೇ ನನಗೆ ದಾಟಿಸ್ತೀರೇನು, ಬಾ ತಾಯಿ ಅಂತಂದು ಅವರು ಗಟ್ಟಿ ಎತ್ತಿಕೊಂಡು ಆ ಕಡೆ ಹೋಗಿ ದಾಟಿಸಿ ಬಿಟ್ಟು ಬಿಡ್ತಾರೆ. ಸಾಯಂಕಾಲದವರೆಗೆ ಶಿಷ್ಯನ ತಲೆಯೊಳಗೆ ಒಂದೇ ವಿಚಾರ, ನಮ್ಮ ಗುರುಗಳು ಹೆಣ್ಮಕ್ಳು ಮುಟ್ಟಬೇಡ ಅಂತಾರ, ತಾವೇನೋ ಗಟ್ಟಿ ಹಿಡಿದು ಎತ್ತಿಕೊಂಡು ಬಂದು ಇಲ್ಲಿಟ್ರು, ಇದು ಏನು ವಿಷಯ, ಕೇಳ್ಬೇಕಂತ ಸಾಯಂಕಾಲ ಕೇಳೇ ಬಿಡ್ತಾನೆ. ಗುರುಗಳೇ ನೀವು ಹೆಣ್ಮಕ್ಳನ್ನೇ ಮುಟ್ಟಬಾರ್ದು ಅಂತೀರಲ್ಲ, ಆಕೆ ನದಿ ಅದು ಹಳ್ಳ ದಾಟಿಸೋದಾಗ ಆಕಿನ ಗಟ್ಟಿ ಹಿಡ್ಕೊಂಡು ಬಂದು ಎತ್ತಿಕೊಂಡು ಬಂದು ಇಲ್ಲಿ ಇಳಿಸಿದ್ರಲ್ಲ ಅಂದಾಗ ಗುರುಗಳು ಹೇಳ್ತಾರ, ನಾನು ಆಕಿನ ಅಲ್ಲೇ ಬಿಟ್ಬಿಟ್ಟೆ, ಹಳ್ಳ ದಾಟಿಸಿ, ನೀನ್ ಇನ್ನ ಕರ್ಕೊಂಡು ಬಂದಿದ್ದಲ್ಲ, ಇನ್ನ ಹೇಳ್ಕೊಂಡಿದ್ದೇನೆ ಆಕಿಗೆ ಅಂತ ಕೇಳ್ತಾರ. ನೋಡ್ರಿ ಎಷ್ಟು ಈ ಮಾತಿನ ಅರ್ಥ ಅದ. ಕಾರಣ ನಮ್ಮ ಎಲ್ಲ ವಿಚಾರಗಳು ನಮ್ಮ ನೈತಿಕ ಬಲದ ಮೇಲೆ ಆಧಾರ ಪಟ್ಟಿರ್ತಾವ. ನಾವು ನೈತಿಕವಾಗಿ ಪ್ರಾಮಾಣಿಕವಾಗಿ ನಮ್ದೊಂದು ಬಲ ಇತ್ತಂತಂದ್ರ ನಾವು ಯಾರಿಗೂ ತಲೆ ತಗ್ಗಿಸೋದು ಅವಶ್ಯಕತೆ ಇರೋದಿಲ್ಲ. ಅನೈತಿಕವಾದಂತಹ ವಿಚಾರಗಳು, ಆರ್ಥಿಕ ಇದರಲ್ಲಿ ಅನೈತಿಕ ಲಂಚಗೊಂಡಿತನ, ಬೇರೆ ಕೆಲಸಗಳಲ್ಲಿ ರೊಕ್ಕ ತಿಂದಿದ್ದು, ಯಾವುದೋ ಒಂದು ಅನೈತಿಕ ಕೆಲಸಗಳು ಮಾಡಿದ್ದೇವಪ್ಪ ಅಂದ್ರ ನಮ್ಮ ಕಂಠ ಮಾತಾಡ್ತಕ್ಕಂಥದ್ದು ಆಟೋಮೆಟಿಕ್ ಆಗಿ ಕಮ್ಮಿ ಆಗಿಬಿಡ್ತದೆ. ಕಾರಣ ಮನುಷ್ಯ ನೈತಿಕವಾಗಿ ಪ್ರಾಮಾಣಿಕವಾಗಿ ಇರಬೇಕು. ಸಾಧು ಸಂತರ ಕಥೆಗಳು ಇವೆಲ್ಲ ಯಾಕೆ ಬರ್ತಾವಪ್ಪ ಅಂದ್ರೆ ಹೊಸ ಯುವಕರಿಗೆ ತಿಳಿಬೇಕು. ಅಂತಂತ ಮಹಾನ್ ಸಂತರು ನಮ್ಮಲ್ಲಿ ಆಗಿ ಹೋಗಿದ್ದಾರ, ಅಂತಂತ ಮಹಾನ್ ವಿವೇಕಾನಂದರಂತವ್ರು ನಾವು ಆಗಿ ಹೋಗಿದ್ದಾರ. ಅವರ ಆದರ್ಶ ನಮ್ಮ ಜೀವನದಲ್ಲಿ ಇಟ್ಕೊಳ್ಬೇಕು, ನಾವು ಆ ರೀತಿ ನಡಿಬೇಕು ಎಂಬ ಭಾವನೆ ಯುವಕರಲ್ಲಿ ಬರಲಿ ಅಂತ ಹೇಳಿ ಇಂಥ ಕಥೆಗಳನ್ನು ಹೇಳ್ತಾ ಇರ್ತೀವಿ. ದಯಮಾಡಿ ಯುವಕರು ವಿಶೇಷವಾಗಿ ಇಂಥ ಕಥೆಗಳನ್ನು ಜ್ಞಾಪಕ ಇಟ್ಕೊಂಡು ನಮ್ಮ ಸಾಧು ಸಂತರು, ನಮ್ಮ ಹಿರಿಯರು ಹೇಗಿದ್ರು ಎಂಬುದು ಪ್ರತಿನಿತ್ಯ ಜ್ಞಾಪಕಕ್ಕೆ ತಂದುಕೊಡ್ರಿ ಒಂದ್ಸಲ. ಭಾರತ್ ಮಾತಾಗೆ ಜಯ. ಎಲ್ಲರಿಗೂ ನಮಸ್ಕಾರ.